ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದದ್ದು ಇರದು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗನ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತುವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳುವವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಜಾಗಟೆ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಬ್ಬೆಪಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆಲ್ ರೈಟ್, ಆದರೆ ಅವನು ಚತ್ತ ನಂತರ ತತಕ ಬೇರಿ ಮಾಡಿಕೊಂಡಿದ್ದೀರಾ. ಲಾಟಲ್ ಹೌಸಿ ಕಾಯ್ದೆ ಪ್ರಕಾರ ತತಕ ಮಾಡಿಕೊಳ್ಳುವಂತಿಲ್ಲ. ದತ್ತಪುತ್ರ ರಾಜುವಾಳುವಂತೆ ಇಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೀರಿ. ಎಚ್ಚರ. ಮುಚ್ಚು ಬಾಯ್. ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸೊಕ್ಕೇನ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ಕಾರಣ ನೀನು ಬಾಗಿಲು ಕಾಯ ಸಿಪಾಯಿ. ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ. ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ನಮ್ಮ ರಾಜ್ಯ ತಾರತಮ್ಯವೆನಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ. ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮನ್ರು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆಯ ಕುಣ್ಣಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸ್ವತ್ತು. ನೀವು ನಿಮ್ಮ ತಂದೆಗೆ ಚಲಾಟ ಆಡುತ್ತಿರುವಿರಿ, ಸಿಧುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕು ಆಸ್ತಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸ್ತಿ. ಸಮಾಧಾನ ರಾಯಣ್ಣ, ಆಕ್ರೋಶ ಬೇಡ, ಸಮಾಧಾನ. ಗುರುದೇವ,
ಹೆತ್ತ ತಾಯಿ ಕತ್ತು ಇಚ್ಕೋಕೆ ಒಳ ಸಂಚು ನಡ್ಸೆ ಅಂತ ಮಂಗನ್ ಮಕ್ಕಳು ಮಾತು ಕೇಳಿ ಹಂಚಿಕೊಂಡು ಕೂಡ ಕಾರಣ ಶಂಡಲ್ರಿ. ಕಿತ್ತೂರು ತಾಯಿ ಚೆನ್ನವನ ಪಂಟದನಿ ಅಪ್ಪನ ಕೊಡಿತಾಯಿ ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಗೊತ್ತಿ ತಲಿನ ಅಷ್ಟೇ ಕಡ್ದಾಕ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ. ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಯ್ ಸಾಹೇಬ್, ಇದು ನಮಗೆ ಪಾಲತೋತ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ರಾಯಣ್ಣ ಮಾಡಿರುವ ದೊಂಬಿ, ದರೋಡೆ, ಕೊಲೆ, ಸುಲಿಗೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸಾಕ್ಷಿ ಸಮೇತ ನಿಮ್ಮ ಬಳಿ ಇರುವ ಫೈಲ್ಗಳಲ್ಲಿವೆ. ತಾವು ಅವುಗಳನ್ನು ಪರಿಶೀಲಿಸಿ ನ್ಯಾಯವಾದ ತೀರ್ಪು ನೀಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ರಾಯಣ್ಣ, ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ? ಇಲ್ಲಿ ಪ್ರಶ್ನೆ ಕೇಳುವ ಹಕ್ಕು ನಮ್ಮದು. ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ಸ್ಥಾನದಲ್ಲಿರುವ ನಿನದು. ನಾ ಯಾವ ಅಪರಾಧನೂ ಮಾಡಿಲ್ರಿ. ರಾಯಣ್ಣ, ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದು ಚಣಬಳ ದದುಪುತ್ರ ಶಿವಲಿಂಗಪ್ಪನನ್ನು ಕಿದೂರ ಗಾದಿಯ ಮೇಲೆ ಕುಡಿಸಲು ಪರ್ಯಟನ ಮಾಡಿದ್ದು ಅಪರಾಧ ಅಲ್ಲವೇ? ಅಲ್ರಿ, ನಮ್ ತಾಯಿ ಚೆನ್ನವ ರಾಜ್ಯನಾಕೆ ದತ್ತು ಪುತ್ರಂಗ್ ದಕ್ಕಂಗ್ ಮಾಡೋದಕ್ಕ ದಂಗೆ ಅದ್ರ ಅದ್ ಹೆಂಗ್ರಿ ಅಪರಾಧ ಆಗ್ತೈತಿ? ಆಡಳಿತ ಸರ್ಕಾರದ ಕಚೇರಿಗಳನ್ನು ಸುಟ್ಟು ಖಜಾನೆಯಲ್ಲಿರುವ ಕಂಪನಿ ರೊಕ್ಕ ಲೂಟಿ ಮಾಡಿದ್ದು ಅಪರಾಧ ಅಲ್ಲವೇ? ಕಂಪನಿ ರೊಕ್ಕ ನಿಮ್ ದೇಶದಿಂದ ತಂದಿದ್ರ? ನಮ್ ದೇಶದ ರೊಕ್ಕ ಅದನ್ನ ನಾವ್ ಕಿತ್ಕೊಂಡ್ರ ಅದ್ ಹೆಂಗ್ರಿ ಅಪರಾಧ ಆಗ್ತೈತಿ? ಚಿನ್ನದಂತ ನಮ್ಮ ಕಿತ್ತೂರು ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯಿನಾಡ್ ಸಂಪತ್ನ ದೋಚ್ಕೊಂಡೋದ್ರಲ್ಲ, ಅದು ಅಪರಾಧ. ಕಿತ್ತೂರು ಮಂದಿನ ತಾನ್ ಹೆತ್ತ ಮಕ್ಕಳನ್ನ ನೋಡ್ಕೊಳ್ತಿದ್ದ ನಮ್ಮ ಚೆನ್ನಮ್ಮ ತಾಯಿನ ಅನ್ಯಾಯ ಕೊಂಡ್ರಲ್ಲ, ಅದು ಅಪರಾಧ. ಕನ್ನಡದ ನೆಲದ ಮೇಲೆ ಪರಕಿ ನಾಯಿಗಳು ದಬ್ಬಾಳಿಕೆ ಮಾಡಿ